ಈ ಬಾರಿ ಮಲಗಿದಂಥ ಪಾಕಿಸ್ತಾನ ಏಳಲಿಕ್ಕೆ ಬಹುಶಃ ನನಗನ್ಸುತ್ತೆ ದಶಕಗಳು ಬೇಕೇನೋ. ಕ್ಷಿಪಣಿಗಳು ಡ್ರೋನ್ಗಳ ಮುಖಾಂತರ ಪಾಕಿಸ್ತಾನ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದೆ. ಭಾರತಕ್ಕೆ ನುಗ್ಗಲು ಪ್ರಯತ್ನ ಪಟ್ಟಿವೆ ಫೈಟರ್ ಜೆಟ್ಗಳು. 3 ಫೈಟರ್ ಜೆಟ್ಗಳು ಉಡೀಸ್ ಆಗಿವೆ. F-16 ಒಂದು ಲೆಕ್ಕದಲ್ಲಿ ಅಮೆರಿಕದ ಗರ್ವ ಅದು. ಭಯೋತ್ಪಾದಕರ ವಿರುದ್ಧ ಮಾತ್ರ ನೀವು ಬಳಸ್ಕೋಬೇಕು, ಬೇರೆ ದೇಶದ ಮೇಲೆ ಬಳಸಂಗಿಲ್ಲ ಅನ್ನುವಂಥ ನಿಬಂಧನೆ ಇದೆ. ಆದರೂ ಕೂಡ F-16 ಯುದ್ಧ ವಿಮಾನವನ್ನ ಬಳಸ್ಕೊಂಡಿದೆ. ಕಳೆದ ಬಾರಿ ಕೂಡ ಅಭಿನಂದನ್ ಯಾವ ರೀತಿ ಅದನ್ನು ಹೊಡೆದುರುಳಿಸಿದ್ರು ನಾವು ನೋಡಿದ್ವಿ. ಈಗ ಮತ್ತೊಂದು ವಿಮಾನ ಬಿದ್ದಿದೆ. ಜೊತೆಗೆ ಇನ್ನೆರಡು ವಿಮಾನಗಳು, 3 ವಿಮಾನಗಳನ್ನ ಭಾರತ ಹೊಡೆದು ಉರುಳಿಸಿದೆ. ಈ ಮುಖಾಂತರ ಭಾರತದ ಹಲವು ನಗರಗಳ ಮೇಲೆ ಏನ್ ದಾಳಿ ಮಾಡಬೇಕು ಅಂತ ಯೋಜಿಸಿತ್ತು ಪಾಕಿಸ್ತಾನ, ಅದರ ಸಂಪೂರ್ಣ ಪ್ರಯತ್ನ ವಿಫಲಗೊಂಡಿವೆ. ತಾಜ್ ಮಹಲ್ ಮೇಲೂ ಕೂಡ ಪಾಕಿಸ್ತಾನ ದಾಳಿ ಮಾಡಬಹುದು ಅನ್ನುವಂಥ ಮಾತಿದೆ. ಹೀಗಾಗಿ ತಾಜ್ ಮಹಲ್ ಸುತ್ತ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಆಗ್ರಾದ ಹತ್ತಿರ ಇರುವಂತಹ ತಾಜ್ ಮಹಲ್ ಹಿಂದೆಂದಿಗಿಂತಲೂ ಹೆಚ್ಚಿನ ಭದ್ರತೆಯನ್ನು ಸರ್ಕಾರ ಕೊಟ್ಟಿದೆ. ಬೇರೆ ಬೇರೆ ಸೇನಾ ನೆಲೆಗಳನ್ನ ಪಾಕಿಸ್ತಾನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ಮಾಡಿತ್ತು. ಆದರೆ ಅದರ ಪ್ರಯತ್ನಗಳನ್ನು ಭಾರತ ವಿಫಲಗೊಳಿಸಿದೆ. ಎಸ್, ಲಾಹೋರ್ನತ್ತ ನುಗ್ಗಿವೆ ಭಾರತದ ಕ್ಷಿಪಣಿಗಳು. ಖಡಕ್ ಉತ್ತರವನ್ನು ಕೊಡ್ತಾ ಇದೆ ಭಾರತ. ತಮಾಷೆ ಸಂಗತಿಯಲ್ಲ. ಲಾಹೋರ್ ಕಡೆಗೆ ಭಾರತದ ಕ್ಷಿಪಣಿಗಳು ನುಗ್ಗುತ್ತಾ ಇವೆ. ಬೆಳಗ್ಗೆ ಎಷ್ಟೊತ್ತಿಗೆ ಎಷ್ಟರ ಮಟ್ಟಿಗೆ ಹೆಣ ಎತ್ತಾರೆ ನೋಡಿ. ಲಾಹೋರ್ ಕಡೆಗೆ ನುಗ್ಗಿವೆ ಭಾರತದ ವಿಮಾನಗಳು. ಲಾಹೋರ್ ಮೇಲೆ ಟಾರ್ಗೆಟ್ ಲಾಕ್ ಮಾಡಿದೆ ಭಾರತ. ಲಾಹೋರ್ ಅನ್ನು ಪುಡಿಗೈಯುವಂಥದ್ದು ನಿಶ್ಚಿತ. ಲಾಹೋರ್ ಸೇರಿದಂತೆ ಬೇರೆ ಬೇರೆ ಸಿಟಿಗಳನ್ನು ಟಾರ್ಗೆಟ್ ಮಾಡಿದೆ ಭಾರತ. ಯಾವಾಗ ಪಾಕಿಸ್ತಾನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತೋ, ಭಾರತದ ಪ್ರಮಾಣ ಅದಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಯಾವುದೇ ಸಂದೇಹ ಇಲ್ಲ. ಒಂದು ಪುಟಗೋಸಿ ರಾಷ್ಟ್ರ, ಒಂದು ಭಿಕ್ಷುಕ ರಾಷ್ಟ್ರ. ಯಾವನಾದ್ರೂ ಭಿಕ್ಷೆ ಹಾಕಿದ್ರೆ ಮಾತ್ರ ಅಲ್ಲಿ ಜನರಿಗೆ ಅನ್ನ, ಯಾವನಾದ್ರೂ ಶಸ್ತ್ರಾಸ್ತ್ರ ಕೊಟ್ಟರೆ ಮಾತ್ರ ಯುದ್ಧ. ಅಂಥ ಪುಟಗೋಸಿ ಪಾಕಿಸ್ತಾನವೇ ಇಷ್ಟೊಂದು ಹಾರಾಡುತ್ತೆ ಅಂತಂದ್ರೆ ಭಾರತ ಸುಮ್ಮನಿರಕ್ಕೆ ಸಾಧ್ಯನಾ? ದೊಡ್ಡ ಮಟ್ಟದಲ್ಲಿ ಲಾಹೋರ್ನ ಟಾರ್ಗೆಟ್ ಮಾಡಿದೆ ಭಾರತ. ಇದರ ಉತ್ತರ ಬಹುಶಃ ಬೆಳಕು ಹರಿಯೋ ಅಷ್ಟೊತ್ತಿಗೆ ಪಾಕಿಸ್ತಾನದ ಯಾವ್ಯಾವ ನಗರಗಳು ಧ್ವಂಸಗೊಂಡಿರ್ತವೆ ನೋಡಿ, ಯಾವ್ಯಾವ ನಗರಗಳು ಪುಡಿಯಾಗಿರ್ತವೆ ನೋಡಿ. ಭಾರತದ ಸೇನೆ ಖಂಡಿತವಾಗಲೂ ಪಾಕಿಸ್ತಾನವನ್ನು ಪುಡಿಗಟ್ಟುವಂಥದ್ದು ನಿಶ್ಚಿತ. ಲಾಹೋರ್ ಕಡೆಗೆ ನುಗ್ಗಿವೆ ಭಾರತದ ಕ್ಷಿಪಣಿಗಳು. ಎಷ್ಟು ತಡೆಯುತ್ತೆ ಪಾಕಿಸ್ತಾನ? ಎಷ್ಟು ತಡಿಬಹುದು ಪಾಕಿಸ್ತಾನ? ಎಷ್ಟು ಶಕ್ತಿ ಇದೆ ಪಾಕಿಸ್ತಾನಕ್ಕೆ? ಎಷ್ಟು ಸಾಮರ್ಥ್ಯ ಇದೆ? ಯಾವ ರೀತಿ ಭಾರತದ ಕ್ಷಿಪಣಿಗಳನ್ನು ತಡೆಯಬಹುದು? ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಭಾರತ ಕೊಡುವಂಥದ್ದು ನಿಶ್ಚಿತ. ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ನನಗನ್ಸುತ್ತೆ ಇನ್ನು ಪಾಕಿಸ್ತಾನ ಮೇಲೆ ಕೇಳುವಂಥದ್ದು ಬಹಳ ಡೌಟ್ ಇದೆ. ಅಷ್ಟರ ಮಟ್ಟಿಗೆ ಅಡ್ಡ ಉದ್ದ ಮಲಗುವಂಥದ್ದು ಖಚಿತ. ಏನು ಮಾತೆತ್ತಿದ್ರೆ ನ್ಯೂಕ್ಲಿಯರ್ ಬಾಂಬ್ಗಳಿವೆ. ಬುಟ್ಟಿಲಿರೋ ಹಾವು 3 ಬಾರಿ ಹೊಡೆತ ತಿಂದಿದೆ. ಒಂದಾದ್ರೂ ಹೊರಗಡೆ ಬಂದಿದ್ದು? ಒಂದಾದ್ರೂ? ಯಾವುದಾದ್ರೂ ಒಂದು ಹೊರಗಡೆ ಬಂದಿದ್ದು ಇಲ್ಲಿ ತನಕ? ಪಾಕಿಸ್ತಾನ ಬೊಗಳೆ ಬಿಡುವಂಥ ಪಾಕಿಸ್ತಾನ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥ ಸಂಗತಿ.
ಏನು ಇವರು ಸಪ್ಲೈ ಮಾಡುವಂಥದ್ದು? ಇವರು ಸಪ್ಲೈ ಮಾಡುವಂಥದ್ದು ಏನು ಅಂತಂದರೆ ಭಯೋತ್ಪಾದಕರನ್ನ, ಭಿಕ್ಷುಕರನ್ನ. ಸೌದಿ ಅರೇಬಿಯಾ ಹೇಳ್ತು, ನಿಮ್ಮಂಥ ಭಿಕ್ಷುಕರನ್ನ ತಡ್ಕೊಳಕ್ಕೆ ಸಾಧ್ಯ ಇಲ್ಲ ನಾವು, ದಯವಿಟ್ಟು ಕರೆಸ್ಕೊಂಬಿಡಿ ಅಂತ. ಭಿಕ್ಷುಕರನ್ನ ಸಪ್ಲೈ ಮಾಡುವಂಥ ರಾಷ್ಟ್ರ ಪಾಕಿಸ್ತಾನ, ಭಯೋತ್ಪಾದಕರನ್ನ ಸಪ್ಲೈ ಮಾಡುವಂಥ ರಾಷ್ಟ್ರ ಪಾಕಿಸ್ತಾನ. ಈ ಬಾರಿ ಪಾಕಿಸ್ತಾನಕ್ಕೆ ದೊಡ್ಡ ಪಾಠ ನಿಶ್ಚಿತ. ಯಾಕಂದ್ರೆ ಈಗಾಗಲೇ ಎಲ್ಲವನ್ನೂ ಕೂಡ ಭಾರತ ಸಿದ್ಧ ಮಾಡಿದೆ. ಯಾವ ಒತ್ತಡಕ್ಕೂ ಕೂಡ ಮಣಿದು ಇದ್ದಕ್ಕಿದ್ದಂಗೆ ನಾನು ದಾಳಿ ಮಾಡ್ತೀನಿ ಅಂತ ಭಾರತ ಹೋಗಲಿಲ್ಲ. ಅಳೆದು ತೂಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ರೀತಿ ಟಾರ್ಗೆಟ್ ಮಾಡಬೇಕು ಅದೆಲ್ಲವನ್ನು ಕೂಡ ಪಕ್ಕಾ ಪ್ಲಾನ್ ಮಾಡಿಕೊಂಡು ಭಾರತ ಯುದ್ಧ ಸಾರಿರೋದು ಸಾಮಾನ್ಯ ಸಂಗತಿ ಅಲ್ಲ. ಇದು ಇಲ್ಲಿ ತನಕ ಕ್ಷಿಪಣಿನೇ ಬೇಕಾಗಿರಲಿಲ್ಲ, ಬರೀ ಡ್ರೋನ್ ಸಾಕಾಗಿತ್ತು. ಡ್ರೋನ್ಗಳು ಯಾವಾಗ ಬಿದ್ವಲ್ಲ, ಬಿದ್ದಂಥ ಕಡೆಗೆಲ್ಲ ಬೆಂಕಿ ಬಿತ್ತು. ಅಂತ ಸ್ಥಿತಿ. ಎಸ್, ಇಡೀ ದೇಶದಲ್ಲಿ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಜೊತೆಗೇನು ಅಂದರೆ ಎಲ್ಲೆಲ್ಲಿ ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ, ಎಲ್ಲೆಲ್ಲಿ ಪಾಕಿಸ್ತಾನದ ದಾಳಿಯನ್ನು ಹಿಮ್ಮೆಟ್ಟಿಸಲಾಗಿದೆ, ಅದರ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದೀವಿ.